ನುಗ್ಗೆಕಾಯಿ ಸಾಂಬಾರು ಲಾಸ್ಟ್ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಸರ್ ಅದೇ ಥರ. ಪಕೋಡ ಎಲ್ಲ ಖಾಲಿಯಾಗಿದೆ. ನೋಡ್ಕೊ ಸರ್ ನಮ್ಮ ತಾಯಿಯವ್ರು ಶುರು ಮಾಡಿದ್ದು. ನಂದು ಇಂಜಿನಿಯರಿಂಗ್ ಮುಗಿದಿದೆ. ಯಾಕೆ ನಾನು ಕೆಲ್ಸಕ್ಕೆ ಹೋಯ್ದೆ ಮಧ್ಯೆ ತಾಯಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಸರ್. ಆಗಿಂದ ಜೊತೆಲೇ ನಿಂತ್ಕೊಂಡು ನಾವು ಕೂಡ ಇಲ್ಲೇ ಮಾಡ್ತಾಯಿದ್ದೀವಿ ಸರ್. ನಮಸ್ಕಾರ ಸರ್. ಸುಧಾ ಅಂತ ಸರ್. 9 ವರ್ಷ ಆಯಿತು ಸರ್. ಹಿಂಗೆ ಐಡಿಯಾ ಇರಲಿಲ್ಲ, ಮನೇಲೇ ಮಾಡ್ತಿದ್ವಿ. ಇಡ್ಲಿ ಪಲಾವು ಹಿಂಗೆ ಮಾಡ್ತಿದ್ವಿ ಸರ್. ಹಾಗಾಗಿ ಎಲ್ಲ ಚೆನ್ನಾಗಿದೆ ಮಾಡಿ ಅಂದರು. ಸೀಟ್ ಹಾಕಿಸ್ಕೊಂಡು ಇದೇ ಮನೆ ಸರ್. ಸೇಮ್ ನಾವು ಮನೇಲಿ ಹೆಂಗೆ ಅಡುಗೆ ಅಂದ್ಬಿಟ್ಟು ಅದೇ ಅಡುಗೆ ಸರ್. ಮನೇಲಿ ಚಿಕ್ಕ ಚಿಕ್ಕ ಇಡ್ಲಿ ಮಾಡ್ತಿದ್ದೆ. 20 ರೂಪಾಯಿಂದನೂ ವ್ಯಾಪಾರ ಮಾಡಿದ್ದೀನಿ ಸರ್. ನಾನು ಮನೇಲಿ ಅಡುಗೆ ಇಡ್ಲಿಗಳು ಮಾಡಿ ಮನೆಗೆ ತೊಗೊಂಡೋಗೋರು. ನಾವು ಹಿಂಗೆಲ್ಲ ಇಟ್ಟಿರಲಿಲ್ಲ, ಚೇರು ಟೇಬಲ್ಲು ಸೀಟ್ ಏನೂ ಹಾಕಿರಲಿಲ್ಲ ಸರ್. ಸ್ವಲ್ಪ ಮುಂದ್ಗಡೆ ಓನರ್ನ ಕೇಳ್ಕೊಂಡು ಜಾಗ ಕೇಳ್ಕೊಂಡು ಮುಂದೆ. ಹೌದು ಸರ್, ಅವ್ರು ಇಂಜಿನಿಯರು. ಆದರೆ ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅವನ ಜೊತೆ ಕೈ ಸೇರಿಸಿ ಮಾಡ್ತೀನಿ. ಖುಷಿ ಕೊಡುತ್ತೆ ಸರ್. ನಾವು ಒಂಥರ ಪ್ಯಾಷನ್ ಥರ ಆಗ್ಬಿಟ್ಟಿದೆ. ಈಗ ಜನಗಳೆಲ್ಲ ಬಂದು ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅವರು ಖುಷಿಯಾಗಿ ಮಾತಾಡಿಸ್ತಾರಲ್ಲ, ನಮ್ಗೆ ಅದೇ ಖುಷಿ ಸರ್. ಊಟ ಮಾಡಾದ್ಮೇಲೆ ಒಂದು ಅವರು ಸಮಾಧಾನ ತೋರಿಸ್ತಾರೆ, ಖುಷಿ ಪಡಿಸ್ತಾರೆ. ಊಟ ಚೆನ್ನಾಗಿತ್ತಪ್ಪ, ತೃಪ್ತಿ ಆಯಿತು ಅಂತಾರೆ, ನಮ್ಗೆ ಅದೇ ಖುಷಿ ಸರ್. ನಂಗೆ ಮಾಡಬೇಕು ಅನ್ನಿಸ್ತು ಸರ್. ನಮಗೆ ಉತ್ತರ ಮುದ್ದೆ ಚೆನ್ನಾಗಿ ಓಡುತ್ತೆ. ದಿನ ಒಂದೊಂದು ಥರ ಸಾಂಬಾರು, ಅಂದರೆ ಒಂದಿನ ತರಕಾರಿ ಸಾಂಬಾರು, ಒಂದಿನ ಮೂಲಂಗಿ ಸಾಂಬಾರು, ಒಂದಿನ ಬಸ್ಸಾರು, ಒಂದಿನ ನುಗ್ಗೆಕಾಯಿ ಸಾಂಬಾರು, ಈ ಥರ ಡೈಲಿ ವಾರದಲ್ಲೂ ಹುಳಿಮಳೆ ಸಾಂಬಾರು, ಮೊಳಕೆ ಕಟ್ಟು ನಾವೇ ಸಾಂಬಾರು ಮಾಡೋದು. ಉಪ್ಸಾರು ಅಷ್ಟೇ ಸರ್, ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಒಂದಿನ ಸೊಪ್ಪು ಉಪ್ಸಾರು, ಒಂದಿನ ಅವರೆಕಾಳು ಉಪ್ಸಾರು, ಒಂದಿನ ಹುಳಿಕಾಳು ಉಪ್ಸಾರು, ಈ ಥರ ಡೈಲಿ ಉಪ್ಸಾರು ಚೇಂಜು, ಸಾಂಬಾರು ಚೇಂಜ್ ಆಗ್ತಾ ಇರುತ್ತೆ. ನಮಗೆ ಹೋಳಿಗೆ ಮಾಡಬೇಕು ಅನ್ನಿಸ್ತೇನೋ, ನಮ್ಮ ಮೇಲೆ ಚೆನ್ನಾಗಿ ಓಡುತ್ತೇನೋ. ಒಂದು ಸಿಂಪಲಾಗಿ ಮಾಡಿದು ಚೆನ್ನಾಗೇ ಇದು ಓಡ್ತು. ಹಂಗಾಗಿ ಹೋಳಿಗೆ ಗುರುವಾರ ಸೋಮವಾರ. ಆದರೆ ಮಟನ್ ಎಲ್ಲ ಜಾಸ್ತಿ ತಿನ್ನಲ್ಲ ಅಲ್ವಾ, ಹಂಗಾಗಿ ಗುರುವಾರ ಸೋಮವಾರ ಒಬ್ಬಟ್ಟು ಮಾಡ್ತೀವಿ ಸರ್. ಮಾಮೂಲಿ ಮನೇಲಿ ಹಳ್ಳಿ ಊಟ ಹೆಂಗೋ ಸೇಮ್ ಹಂಗೆ ಸರ್. ಒಲೆ ಇಲ್ಲಿ ಈಚೆ ಕಡೆ ದೋಸೆ ಸ್ಟವೆಲ್ಲಿ ಮಾಡ್ತೀವಿ, ಚಪಾತಿ ಮಾಡ್ತೀವಿ, ಒಬ್ಬಟ್ಟೆಲ್ಲ ಸ್ಟವೆಲ್ಲೇ ಒಲೆಯಲ್ಲಿ ಅಡುಗೆ ಮಾಡ್ತೀವಿ ಸರ್. ಟೈಮಿಂಗ್ಸ್ ಒಂದು ಬೆಳಗ್ಗೆ ತಿಂಡಿ 7:30ಗೆ ಸ್ಟಾರ್ಟ್ ಆಗುತ್ತೆ ಸರ್. 7:30ಇಂದ ಒಂದು 11 ಗಂಟೆವರೆಗೂ ಇರುತ್ತೆ. ಬಿಸಿ ಇಡ್ಲಿ, ಪಲಾವು, ರಾಗಿ ದೋಸೆ, ಚಪಾತಿ, ಮೊಸರೆ, ಪ್ಲೈನು, ಸಟ್ಟು ಸಿಗುತ್ತೆ. ಸ್ಪೆಷಲಾಗಿ ಶುಗರ್ ಪೇಷಂಟ್ಗೆ ಅಂತ ಹೇಳಿ ರಾಗಿ ದೋಸೆ ಮಾಡ್ತೀವಿ. ಹಾಗಾಗಿ ಮಾಡಿ ಚೆನ್ನಾಗಿದೆ ಮಾಡಿ ಅಂತ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅದೇ ತಗೊಳ್ಳೋದು. ರಾಗಿ ಮುದ್ದೆನೇ ಜಾಸ್ತಿ. ಹಾಗಾದರೆ ನಾನು ರಾಗಿ ದೋಸೆ ಮಾಡ್ತೀನಿ, ಜಾಸ್ತಿನೇ ರಾಗಿ ದೋಸೆ ಓಡುತ್ತೆ. ಮಧ್ಯಾಹ್ನ ಊಟ ಬಂದು 12:30ಇಂದ ಸ್ಟಾರ್ಟ್ ಆಗುತ್ತೆ. ರಾಗಿ ಮುದ್ದೆ 15 ರೂಪಾಯಿ ಸರ್. ಮುದ್ದೆ ಊಟ ಬಂದರೂ 40 ರೂಪಾಯಿ ಸರ್. ಮುದ್ದೆ, ರೈಸು, ಪಕೋಡ. ಚಪಾತಿ ಊಟ 45 ಸರ್. ಚಪಾತಿ, ರೈಸು, ಬೋಂಡ ಸಿಗುತ್ತೆ. ಹೋಳಿಗೆ ಊಟ ಬಂದು 60 ರೂಪಾಯಿ ಸರ್. ಮುದ್ದೆ, ರೈಸು, ಪಕೋಡ, ಒಬ್ಬಟ್ಟು, ಮಜ್ಜಿಗೆ ಅಂದರೆ ಅದೆಲ್ಲ ಸಿಗುತ್ತೆ ಸರ್. ಮುದ್ದೆ ಬೇಕಾದ್ರೆ ಮುದ್ದೆ ತಗೋಬೋದು, ಚಪಾತಿ ಬೇಕಾದ್ರೆ ಚಪಾತಿ ತಗೊಳ್ಬೋದು. ಆಮೇಲೆ ರೈಸ್ ಇರುತ್ತೆ, ಸೈಡ್ಸು ಪಕೋಡ, ವಡೆ ಏನಾದ್ರು ಇರುತ್ತೆ. ಆಮೇಲೆ ಹೋಳಿಗೆ ಸಿಗುತ್ತೆ ಸರ್. 1 ಲೋಟ ಮಜ್ಜಿಗೆ ಕೊಡ್ತೀವಿ ಸರ್. ಇವತ್ತು ಬಂದು ನುಗ್ಗೆಕಾಯಿ ಬೇಳೆ ಸಾಂಬಾರಿದೆ, ನುಗ್ಗೆಕಾಯಿ ಸಾಂಬಾರು. ಆ ಮುದ್ದೆಗೆ ರೈಸ್ಗೆ ಎಲ್ಲ ನುಗ್ಗೆಕಾಯಿ ಸಾಂಬಾರು, ಸೊಪ್ಪು ಉಪ್ಸಾರು, ಸೊಪ್ಪಿನ ಪಲ್ಯ, ಮುದ್ದೆ ಸರ್. ಮುದ್ದೆ, ರಾಗಿ ಮುದ್ದೆ ಅಷ್ಟೇ. ಚಪಾತಿಗೆ ಸಾಗು. ಇದು ಚಪಾತಿ ಸರ್, ನಾವೇ ಮಾಡಿ ನಾವು ಇಲ್ಲೇ ಒತ್ತಿ ಮಾಡೋದು ಸರ್. ನಾವು ಯಾವುದೇ ರೆಡಿಮೇಡ್ ಆ ಥರ ಏನಿಲ್ಲ, ಇಲ್ಲೇ ಒತ್ತಿ ಮಾಡುವಂಥದ್ದು ಸರ್. ರಜಾ ಯೂಶಲಿ ಯಾವತ್ತೂ ಮಾಡಲ್ಲ ಸರ್. ಅಂದರೆ ಯಾವಾಗಾರು ನಮ್ಮ ಫ್ಯಾಮಿಲಿ ಏನಾರು ಇದ್ದರೆ ಒಂದಿನ ಮಾಡ್ತೀವಿ ಅಷ್ಟೇ.
ನೈಟು ತಿರ್ಗಾ ಮತ್ತೆ 7:30ಗೆ ಸ್ಟಾರ್ಟ್ ಆಗುತ್ತೆ ಸರ್. 7:30ಇಂದ ಒಂದು 10 ಗಂಟೆವರೆಗೂ ಇರುತ್ತೆ. ಚಪಾತಿ ಊಟ, ದೋಸೆ ಐಟಮ್ ಸಿಗುತ್ತೆ, ರೈಸ್ ಸಾಂಬಾರು ಸಿಗುತ್ತೆ, ಹೋಳಿಗೆ ತುಪ್ಪ. ಫಸ್ಟ್ನೇ ಕ್ರಾಸ್ ಲೀಲಾವತಿ ಬಡಾವಣೆ, ಮದ್ದೂರು ಸರ್, ನಿಯರ್ ಸಂಜಯ್ ಥಿಯೇಟರ್. ಹಾಂ ನಮಸ್ತೆ. ನುಗ್ಗೆಕಾಯಿ ಸಾಂಬಾರು ಲಾಸ್ಟ್ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಸರ್ ಅದೇ ಥರ. ಪಕೋಡ ಎಲ್ಲ ಖಾಲಿಯಾಗಿದೆ. ನೋಡ್ಕೊ ದಿವಸ ಹೇಳಿಯವರು ಅಲ್ಲಿ ಬೀದರ್ಕೋಟೆ ಪಂಚಾಯತಿಯವರು ಇಲ್ಲೊಂದು ಮೀಟಿಂಗ್ ಇತ್ತು, ಅಧ್ಯಕ್ಷ ಕರ್ಕೊಂಡು ಇಲ್ಲಿಗೆ ಬಂದಿದ್ವಿ. ನಾವು ಇದೆಲ್ಲೇ ಪುನಃ ಬಂದರು ಈ ಊಟ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಊಟಕ್ಕೆ ಇಲ್ಲಿಗೆ ಬರ್ತಾ ಇರ್ತೀವಿ. ಯಾವ ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ಸುಮಾರು ಈ ಪರಿಚಯ ಆದಮೇಲೆ ಇಲ್ಲಿಗೆ ಬಂದು ಊಟ ಮಾಡ್ಕೊಳ್ತೀವಿ. ಇದಾದರೆ ನಾವು ಅದೇ ಒಂದು 2-3 ವರ್ಷ ಜಾಸ್ತಿ ಆಯ್ತು. ಅವತ್ತಿನಿಂದ ನಾವು ಇಲ್ಲಿ ಪರಿಚಯ ಆಗ್ತಾ ಇದ್ವಿ, ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಯಾವುದು ಅಷ್ಟೇ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಉಪ್ಸಾರು ಅಂತಂದರೆ ಜಾಸ್ತಿ ಇಷ್ಟ. ಕೆಲವರು ಹುಳಿ ಸಾರು ಮಾಡಿ ಬೇಜಾರಾಗಿರ್ತಲ್ವಾ, ಉಪ್ಸಾರು ಅಂದರೆ ಭಾಳ ಇಷ್ಟ. ಸಾರು ಒಬ್ಬಿಟ್ಟು ಮಾಡ್ತಾರೆ, ನಮ್ಗೆ ಯಾವ್ದು ಬೇಕಾದ್ರೆ ತಿನ್ಬೋದು, ಏನು ತೊಂದರೆ ಇಲ್ಲ. ಸೊ ಈಗ ಜನ ಕಮ್ಮಿ ಇದೆ, ಇಷ್ಟೋಗಿಂತ ಸುಮಾರು ಜನ ಇದೆ, ಎಲ್ಲ ಅಲ್ಲಿ ಖಾಲಿ ಆಗ್ಬಿಟ್ರು. ನೋಡ್ಬಿಟ್ಟು ನಿಂತಿರೋಕ್ಕೆ ಜಾಗ ಇರೋದಿಲ್ಲ. ಈಗೆಲ್ಲ ಲಾಸ್ಟಲ್ಲಿ ಕಮ್ಮಿ ಅವರೇ ಜನ, ತುಂಬ ಜನ ಬರ್ತಾರೆ.